ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯ ದೇವರ ಜನರೇ, ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಯೆಶಾಯನ ಗ್ರಂಥದಲ್ಲಿ 53ನೇ ಅಧ್ಯಾಯ 12ನೇ ವಚನ. ಹಲ್ಲೆಲೂಯಾ. ದೇವರು ನಿಮ್ಮೊಟ್ಟಿಗೆ ಮಾತಾಡುತ್ತಾರೆ. ಈ ವಾಕ್ಯವನ್ನು ಕೇಳಿರಿ. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಫಲ ಕೊಡುವೆನು. ಹಲ್ಲೆಲೂಯಾ. ಇವನು ಇಂಥವನಾಗಿರುವುದರಿಂದ ನಾನು ಇವನಿಗೆ ದೊಡ್ಡವರ ಸಂಗಡ ಫಲ ಕೊಡುವೆನು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ನಿಮ್ಮನ್ನು ಒಂದು ವೇಳೆ ಹೆಚ್ಚಿಸುತ್ತೇನೆಂದು ವಾಗ್ದಾನ ಮಾಡಿದರೆ ಆ ವಾಗ್ದಾನ ನೆರವೇರುತ್ತದೆ. ಹಲ್ಲೆಲೂಯಾ. ಆ ವಾಗ್ದಾನ ನೆರವೇರುತ್ತದೆ. ನಿಮ್ಮನ್ನು ದೊಡ್ಡವರ ಸಂಗಡ ಫಲ ಕೊಡುತ್ತೇನೆಂಬುದಾಗಿ ದೇವರ ವಚನ ನಿಮ್ಮೊಂದಿಗೆ ಮಾತಾಡ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಇವತ್ತು ನಿಮ್ಮ ಪರಿಸ್ಥಿತಿ ನೀವು ನೋಡಬೇಡಿರಿ. ಇವತ್ತು ನೀವು ಹೇಗಿದ್ದೀವಿ ಅಂತೇಳಿ ನಿಮ್ಮ ಪರಿಸ್ಥಿತಿ ನೀವು ನೋಡಬೇಡಿರಿ. ಆದರೆ ದೇವರ ವಾಕ್ಯವನ್ನು ನಂಬಿರಿ. ದೇವರ ವಾಕ್ಯಕ್ಕೆ ಗಮನ ಕೊಡಿರಿ. ದೇವರ ಹೇಳುವ ಮಾತಿಗೆ ಕಿವಿಗೊಡಿರಿ. ಕಿವಿ ಉಳ್ಳವನು ಕೇಳಲಿ ಎಂದು ದೇವರ ವಾಕ್ಯ ಹೇಳುತ್ತದೆ. ದೇವರ ಮಾತಿಗೆ ನೀವು ಕಿವಿಗೊಟ್ಟು ಆಮೇನೆಂದು ಹೇಳುವಾಗ ಅದು ನೆರವೇರುತ್ತದೆ. ನಿನಗೆ ದೇವರು ದೊಡ್ಡವರ ಸಂಗಡ ಫಲ ಕೊಡುತ್ತೇನೆಂಬುದಾಗಿ ವಾಗ್ದಾನ ಮಾಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಆತನ ವಾಗ್ದಾನಗಳು ನೆರವೇರುತ್ತವೆ ನಿನ್ನ ತಲೆಯ ಮೇಲೆ. ಹಲ್ಲೆಲೂಯಾ. ನೀನು ದೇವರಲ್ಲಿ ಬೇಡಿಕೊಳ್ಳಬೇಕು, ಪರಿಶುದ್ಧಾತ್ಮನೇ ನನ್ನನ್ನು ಆಶೀರ್ವಾದ ಮಾಡು, ನಿನ್ನ ವಾಕ್ಯದಲ್ಲಿ ಬರೆದಿರುವ ಈ ವಚನ ನನಗಾಗಿರಲಿ ಎಂಬುದಾಗಿ ನೀನು ನುಡಿ. ಆಗ ದೇವರು ನಿನಗೆ ದೊಡ್ಡವರ ಸಂಗಡ ಫಲ ಕೊಡುವನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ದೊಡ್ಡವರ ಸಂಗಡ ನಿನಗೆ ಫಲ ಕೊಡುವೆನು, ನಿನಗೆ ಸಮೃದ್ಧಿಯಾಗಿ ಮಾಡುವನು. ಹಲ್ಲೆಲೂಯಾ. ನಿನಗೆ ಐಶ್ವರ್ಯವಂತನಾಗಿ ಮಾಡುವನು. ಹಲ್ಲೆಲೂಯಾ. ನೀನು ಎದ್ದೇಳು, ಕುರುಡನು ಎದ್ದೇಳಿದಂಗೆ ನೀನು ಎದ್ದು ದೇವರ ವಚನವಿಟ್ಟು ನಿನ್ನ ಬಾಯಿಂದ ಅರಕೆ ಮಾಡು. ದೇವರ ಬಾಯಿಂದ ಅರಕೆ ಮಾಡುವಾಗ ಅದು ನೆರವೇರುತ್ತದೆ. ಹಲ್ಲೆಲೂಯಾ. ನೀನು ಸಮೃದ್ಧಿ ಆಗಬೇಕಂತೇಳಿ ಯೇಸುವಿನ ಚಿತ್ತ ಇದೆ. ನೀನು ದೊಡ್ಡವರ ಸಂಗಡ ಫಲ ಹೊಂದಬೇಕೆಂದು ಯೇಸುವಿನ ಚಿತ್ತವಿದೆ. ಪ್ರೈಸ್ ದ ಲಾರ್ಡ್. ಜನರಿಗೆ ನೋಡಬೇಡ, ಈ ಲೋಕದಾಗಿರುವಂಥ ಐಶ್ವರ್ಯವಂತನಿಗೆ ನೋಡಬೇಡ. ದೇವರ ವಾಕ್ಯ ಹೇಳುತ್ತದೆ, ಯಾವ ಮೇಲಿಗೂ ಕೊರತೆ ಇಲ್ಲ ಎಂದು ಹೇಳುತ್ತದೆ. ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವನಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ. ಇವತ್ತು ನಿನ್ನ ಊರಲ್ಲಾಗಲಿ ನಿನ್ನ ಎದುರುಗಡೆ ಆಗಲಿ ಎಷ್ಟೇ ದೊಡ್ಡ ರಾಜ್ಯ ಇದ್ದರೂ ಅವನಿಗಿಂತ ಮೇಲಾಗುತ್ತಿ ನೀನು ಹೊರತು ಕೆಳಗಲ್ಲ ಎಂದು ವಾಕ್ಯ ಹೇಳುತ್ತದೆ. ನಿನಗೆ ದೊಡ್ಡವರ ಸಂಗಡ ಫಲ ಕೊಡುತ್ತೇನೆಂಬುದಾಗಿ ಹೇಳುತ್ತಾನೆ. ದೇವರು ನಿನ್ನನ್ನು ಹೆಚ್ಚಿಸುವಂಥ ದೇವರಾಗಿದ್ದಾನೆ. ದೇವರು ನಿನ್ನನ್ನು ಅಭಿವೃದ್ಧಿಪಡಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಭಯಪಡಬೇಡ. ದೇವರು ನಿನ್ನ ಸಹಾಯಕ್ಕಾಗಿ ನಿಂತಿದ್ದಾನೆ. ನೀನು ಆತನನ್ನು ಹುಡುಕು. ಆತನ ಹುಡುಕಿದರೆ ಯೇಸುವನ್ನು ನೀನು ಕಂಡುಕೊಳ್ಳುವನಾಗಿರ್ತಿ. ಮಾರ್ತಾ ಓಡು ಹೋಗಿದಳು ಯೇಸುವಿನ ಎದುರ. ನೀನು ವಾಕ್ಯದ ಎದುರು ಬಾ. ಈ ವಾಕ್ಯವೇ ದೇವರಾಗಿದೆ. ಹಲ್ಲೆಲೂಯಾ. ಆವತ್ತು ಮಾರ್ತಾಳ ಎದುರು ಪವಿತ್ರಾತ್ಮನು ಯೇಸು ಕ್ರಿಸ್ತನು ಇದ್ದನು. ಇವತ್ತು ನಿನ್ನ ಎದುರುಗಡೆ ಜೀಸಸ್ ವಾಕ್ಯ ಇದೆ. ಆ ಯೇಸು ಎಂಬ ವಾಕ್ಯನೇ ದೇವರಾಗಿದ್ದಾನೆ. ಆ ವಾಕ್ಯ ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು ಎಂದು ವಚನ ಹೇಳುತ್ತದೆ. ಪರಿಶುದ್ಧಾತ್ಮನೇ, ಈ ವಾಕ್ಯ ನಾನು ದೊಡ್ಡವರ ಸಂಗಡ ಫಲ ಕೊಡುವೆನೆಂಬುದಾಗಿ ನಿನ್ನ ವಾಕ್ಯ ಹೇಳಿದೆ. ಈ ವಾಕ್ಯದಂತೆ ನನಗಾಗಲಿ ಎಂದು ನೀನು ನುಡಿ. ದೇವರು ನಿನಗೆ ಹಾಗೆ ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ಪ್ರೈಸ್ ದ ಲಾರ್ಡ್. ದೇವರು ನಿನಗೆ ಹಾಗೆ ಮಾಡುತ್ತಾರೆ. ನಿನಗೆ ಫಲ ಕೊಡುವುದಕ್ಕಾಗಿ ಯೇಸು ಎದ್ದು ನಿಂತಿದ್ದಾರೆ. ನಿನಗೆ ಫಲ ಬರಬೇಕೆಂದು ಯೇಸು ಮಾಡುತ್ತಾರೆ. ನೀನು ಫಲ ಭರಿತನಾಗಬೇಕೆಂದು ಯೇಸು ಮಾಡುತ್ತಾರೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಅಂಜಬೇಡ. ದೇವರಿನ ಸಂಗಡಿದ್ದಾರೆ. ಅಯ್ಯೋ, ನನಗಿಷ್ಟು ಸಾಲವಿದೆ, ನಾನು ಏನು ಮಾಡಬೇಕೆಂದು ಚಿಂತೆ ಮಾಡಬೇಡ. ದೇವರು ನಿನ್ನ ಚಿಂತೆಗಳನ್ನು
ನಿನ್ನ ಕಣ್ಣೀರುಗಳನ್ನು ನೋಡಿರುವ ದೇವರು ನಿನ್ನ ಸಂಗಡಿದ್ದಾರೆ. ನಿನ್ನನ್ನು ಯೇಸು ಆಶೀರ್ವಾದ ಮಾಡುತ್ತಾರೆ. ನಿನ್ನನ್ನು ಯೇಸು ಬಿಡುಗಡೆ ಮಾಡುತ್ತಾರೆ. ಯೇಸು ನಿನ್ನ ಸಾಲದಿಂದ ಬಿಡುಗಡೆ ಮಾಡುತ್ತಾರೆ. ನಿನಗೆ ದೊಡ್ಡ ಜನಗಳನ್ನಾಗುವಂತೆ ಮಾಡುತ್ತಾರೆ. ಹಾಲೆಲೂಯ. ನೀನು ದೊಡ್ಡವರ ಸಂಗಡ ಫಲ ಹೊಂದುವಂತೆ ದೇವರು ಕೃಪೆ ತೋರಿಸುತ್ತಾನೆ. ಹಾಲೆಲೂಯ, ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯೋದಿಲ್ಲ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಈ ಹೊತ್ತಿನ ದಿನದಲ್ಲಿ, ಈ ಉದಯ ಕಾಲದಲ್ಲಿ ದೇವರು ನಿಮ್ಮನ್ನು ಅಭಿವೃದ್ಧಿಪಡಿಸಲಿ. ಈ ದಿನವೆಲ್ಲ ದೇವರು ನಿಮಗೆ ಶಾಂತಿ, ಸಮಾಧಾನ ತನ್ನ ಕೃಪೆಯಲ್ಲಿ ನಡೆಸಲಿ ಸ್ವಾಮಿ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ನಿಮ್ಮೊಟ್ಟಿಗಿದ್ದಾರೆ, ಭಯಪಡಬೇಡಿರಿ. ಯೇಸು ನಿಮಗೆ ಸಹಾಯ ಮಾಡುತ್ತಾರೆ. ಹಲ್ಲೆಲೂಯ, ಆಮೇನ್. ಪರಲೋಕದಲ್ಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದಿಸುತ್ತೇನೆ, ನಿಮಗೆ ಆಶೀರ್ವಾದ ಮಾಡುತ್ತೇನೆ. ಯೇಸು ನಿಮ್ಮ ಸಂಗಡಿರಲಿ. ಆಮೇನ್.